ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ SA2 ಮಾರ್ಚ್ 2025-26ರ ಮಾದರಿ ಪ್ರಶ್ನೆ ಪತ್ರಿಕೆ. ಸಮಯ 1 ಗಂಟೆ 30 ನಿಮಿಷ. ವಿಷಯ ಗಣಿತ. ಗರಿಷ್ಠ ಅಂಕಗಳು 50. ವಿದ್ಯಾರ್ಥಿಗಳ ಸೂಚನೆಗಳನ್ನು ಓದ್ಕೊಳ್ಳಿ. ಮೇನ್ ಕ್ವಶನ್ ನಂಬರ್ 1ರಲ್ಲಿ ಕೊಟ್ಟಿರ್ತಕ್ಕಂಥ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಅಥವಾ ಅದರ ಸರಿಯಾದ ಪರ್ಯಾಯವನ್ನು ಆರಿಸಿ ಮತ್ತು ಪರ್ಯಾಯಗಳನ್ನು ನೀಡಲಾಗಿದೆ. ವರ್ಣಮಾಲೆಯ ಅಕ್ಷರದೊಂದಿಗೆ ಸಂಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಲಾಗಿದೆ. ಇಲ್ಲಿ 1ನೇ ಪ್ರಶ್ನೆಯನ್ನು ಕೊಡಲಾಗಿದೆ. ಕೊಟ್ಟಿರುವ ಕಾಂಪೌಂಡಿನ ಸುತ್ತಳತೆ ಅಂತ ಕೊಡಲಾಗಿದೆ. ಇದರ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಎ 22 ಸೆಂಟಿಮೀಟರ್. ನೆಕ್ಸ್ಟ್ 2ನೇ ಪ್ರಶ್ನೆ, ಕೆಳಗಿನ ಆಕೃತಿಗಳಲ್ಲಿ ಕಡಿಮೆ ಸುತ್ತಳತೆಯನ್ನು ಹೊಂದಿರುವ ಆಕೃತಿ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಚಿತ್ರ 2. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 3, ಸೂಕ್ತ ಚಿಹ್ನೆಯನ್ನು ಬಳಸಿ. ಇಲ್ಲಿ ಕಡಿಮೆ ಚಿಹ್ನೆ, ಹೆಚ್ಚು ಚಿಹ್ನೆ ಮತ್ತು ಸಮ ಚಿಹ್ನೆಯನ್ನು ಕೊಡಲಾಗಿದೆ. ಹೆಚ್ಚು, ಕಡಿಮೆ, ಸಮ ಚಿಹ್ನೆ. ಇದರಲ್ಲಿ 10ನೇ 17. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಹೆಚ್ಚು ಚಿಹ್ನೆಯನ್ನು ಹಾಕಬೇಕಾಗಿರುತ್ತೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 4, ಇದು 2 ಅಂತ ಕೊಡಲಾಗಿದೆ. ಕೋನವನ್ನು ಅಳೆಯಲು ಬಳಸುವ ಸಾಧನ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಕೋನ ಮಾಪಕ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 2, ಬಿಟ್ಟ ಸ್ಥಳ ತುಂಬಿರಿ. 3ನೇ ಪ್ರಶ್ನೆ, ಒಂದು ಸಮಬಾಹು ತ್ರಿಭುಜದಲ್ಲಿರುವ ರೇಖಾ ಸಮಮಿತಿಗಳ ಸಂಖ್ಯೆ. ಇದರ ಸರಿಯಾದಂಥ ಉತ್ತರ 3. ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಪ್ರಶ್ನೆ ಸಂಖ್ಯೆಗಳು ತಪ್ಪಾಗಿರೋದ್ರಿಂದ -1ರ ಸಂಕಲನದ ವಿಲೋಮ ಡ್ಯಾಶ್. ಇದರ ಉತ್ತರ +1. ನೆಕ್ಸ್ಟ್ ಕ್ವಶನ್, ಒಂದು ಚೌಕಾಕೃತಿಯ ಸುತ್ತಳತೆ 64 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಡ್ಯಾಶ್. ಇದರ ಉತ್ತರ 256. ನೆಕ್ಸ್ಟ್ ಕ್ವಶನ್, ಒಂದು ಖಾಲಿ ಚೌಕದಲ್ಲಿ ಸೂಕ್ತವಾದ ಸಂಖ್ಯೆಯನ್ನು ಬರೆಯಿರಿ. 84ನೇ 42 6/. ಇದರ ಉತ್ತರ 6/12. ಮೇನ್ ಕ್ವಶನ್ ನಂಬರ್ 3, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ. ವೃತ್ತದ ವ್ಯಾಸವು 8 ಸೆಂಟಿಮೀಟರ್ ಆದರೆ ಅದರ ತ್ರಿಜ್ಯ ಎಷ್ಟು? ಇದರ ಉತ್ತರ ಅದರ ತ್ರಿಜ್ಯ 4 ಸೆಂಟಿಮೀಟರ್. ನೆಕ್ಸ್ಟ್ ಕ್ವಶನ್, ಪರಿಭ್ರಮಣ ಕೇಂದ್ರ ಎಂದರೇನು? ಇದರ ಸರಿಯಾದಂಥ ಉತ್ತರ ನೋಡೋದಾದರೆ ಪರಿಭ್ರಮಣ ಕೇಂದ್ರ ಎಂದರೆ ಯಾವುದಾದರೂ ವಸ್ತುವು ಸುತ್ತುವಂತಹ ಕೇಂದ್ರ ಬಿಂದು ಅಥವಾ ಆವರ್ತನ ಕೇಂದ್ರ ಎಂದರ್ಥ. ನೆಕ್ಸ್ಟ್ 9ನೇ ಪ್ರಶ್ನೆ, -100ಕ್ಕಿಂತ ಕಡಿಮೆ -150ಕ್ಕಿಂತ ಹೆಚ್ಚು ಇರುವ 5 ಪೂರ್ಣಾಂಕಗಳನ್ನು ಬರೆಯಿರಿ. ಇದರ ಉತ್ತರವನ್ನು ನೋಡೋದಾದರೆ -110, -115, -125, -130, -140 ಯಾವುದಾದರೂ 5 ಬರೀಬೇಕು. ನೆಕ್ಸ್ಟ್ ಕ್ವಶನ್, ಲಾಭ ಧನಾತ್ಮಕವಾದರೆ ₹50 ಲಾಭವನ್ನು ಮತ್ತು ₹30 ನಷ್ಟವನ್ನು ಹೇಗೆ ನಿರೂಪಿಸುವಿರಿ? ಇದರ ಉತ್ತರವನ್ನು ನೋಡೋದಾದರೆ ಲಾಭ +50, ನಷ್ಟ -30. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 3, ಈ ಕೆಳಗಿನ ಲೆಕ್ಕಗಳನ್ನು ಮಾಡಿರಿ. ಪ್ರಶ್ನೆ, 2 ಸೆಂಟಿಮೀಟರ್ ಅಗಲ ಮತ್ತು 1 ಸೆಂಟಿಮೀಟರ್ ಉದ್ದ ಇರುವ ಆಯತದ ಸುತ್ತಳತೆ ಕಂಡುಹಿಡಿಯಿರಿ.
ಇದರ ಉತ್ತರವನ್ನು ನೋಡೋದಾದರೆ ಉದ್ದ L = 2 ಸೆಂಟಿಮೀಟರ್, ಅಗಲ B = 1 ಸೆಂಟಿಮೀಟರ್, ಆಯತದ ಸುತ್ತಳತೆ = 2 × L + B = 2 ಬ್ರಾಕೆಟ್ 2 + 1 = 2 ಬ್ರಾಕೆಟ್ 3 = 2 × 6 ಸೆಂಟಿಮೀಟರ್. ನೆಕ್ಸ್ಟ್ ಕ್ವಶನ್, ಮೂರನೇ ಒಂದಕ್ಕೆ ಎರಡು ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ. ಇದರ ಉತ್ತರವನ್ನು ನೋಡೋದಾದರೆ ಮೂರನೇ 1 ಇಂಟು ಎರಡನೇ 2 = 6ನೇ 2. ನೆಕ್ಸ್ಟು ಮೂರನೇ 1 ಇಂಟು ಮೂರನೇ 3 = 9ನೇ 3. ಮೂರನೇ 1ರ ಸಮಾನ ಭಿನ್ನರಾಶಿಗಳು ಅಂತಂದರೆ ಅದು 6ನೇ 2 ಮತ್ತು 9ನೇ 3. ನೆಕ್ಸ್ಟ್ ಕ್ವಶನ್, ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟು ಹೋಗಿರುವ ಅಳತೆಗಳನ್ನು ಬರೆಯಿರಿ. ಉದ್ದ, ಅಗಲ, ಆಯತದ ವಿಸ್ತೀರ್ಣ. ಉದ್ದ 15, 10, ಅಗಲ 10 ಸೆಂಟಿಮೀಟರ್, ಆಯತದ ವಿಸ್ತೀರ್ಣ 110 ಸ್ಕ್ವೇರ್ ಸೆಂಟಿಮೀಟರ್. ಇದರ ಉತ್ತರವನ್ನು ನೋಡಿದರೆ ಉದ್ದ 15 ಸೆಂಟಿಮೀಟರ್ 10 ಮೀಟರ್, ಅಗಲ 10 ಸೆಂಟಿಮೀಟರ್ 11 ಸೆಂಟಿಮೀಟರ್, ಆಯತದ ವಿಸ್ತೀರ್ಣ 150 ಸ್ಕ್ವೇರ್ ಸೆಂಟಿಮೀಟರ್ ಹಾಗೂ ಕೆಳಗಡೆಯಿಂದರಲ್ಲಿ 110 ಸ್ಕ್ವೇರ್ ಸೆಂಟಿಮೀಟರ್. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಕೆಳಗಿನ ಭಿನ್ನರಾಶಿಗಳನ್ನು ಬ್ರಹ್ಮಗುಪ್ತನ ವಿಧಾನದಿಂದ ಸಂಕಲನ ಮಾಡಿ. ಮೂರನೇ 1 ಮತ್ತು 5ನೇ 3. ಇದರ ಉತ್ತರವನ್ನು ನೋಡೋದಾದರೆ 3 ಮತ್ತು 5 ಅವಿಭಾಜ್ಯ ಸಂಖ್ಯೆಗಳಾಗಿದ್ದರಿಂದ ಅವುಗಳ ಲಾಸ 3 × 5 3 5 15. ಮೂರನೇ 1 ಇಂಟು 15 = 5. 5ನೇ 3 ಇಂಟು 15 = 9. ಮೂರನೇ 1 ಪ್ಲಸ್ 5ನೇ 3 = 5 ಪ್ಲಸ್ 9 = 15. ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ 12ನೇ 5 ಮತ್ತು 84ನೇ 30 ಭಿನ್ನರಾಶಿಗಳು ಸಮಾನ ಭಿನ್ನರಾಶಿಗಳೇ ಎಂದು ಪರಿಶೀಲಿಸಿ. ಉತ್ತರವನ್ನು ನೋಡೋದಾದರೆ 12ನೇ 5 84ನೇ 30 ಭಾಗಾಕಾರ ವಿಧಾನದಿಂದ 5ನೇ 5 = 28ನೇ 10 ಇವು ಸಮಾನ ಭಿನ್ನರಾಶಿಗಳು ಅಲ್ಲ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ ಬಾಹುವಿನ ಉದ್ದ AB = 3 ಸೆಂಟಿಮೀಟರ್ ಮತ್ತು ಕರ್ಣ AC = 5 ಸೆಂಟಿಮೀಟರ್ ಇರುವ ABCD ಆಯತವನ್ನು ರಚಿಸಿ. ಇದರ ಉತ್ತರವನ್ನು ನೋಡೋದಾದರೆ AB ಇದು 3 ಸೆಂಟಿಮೀಟರ್ ಹಾಗೂ A ಮತ್ತು Cಗೆ ಇರ್ತಕ್ಕಂಥ ಕರ್ಣ ಇದು 5 ಸೆಂಟಿಮೀಟರ್. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದರೆ ಈ ಕೆಳಗಿನ ಚಿತ್ರಗಳಿಗೆ ರೇಖಾ ಸಮಮಿತಿ ಅಕ್ಷಗಳನ್ನು ಎಳೆಯಿರಿ. ಇದರ ರೇಖಾ ಸಮಮಿತಿ ಅಕ್ಷಗಳನ್ನು ನೋಡೋದಾದರೆ ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳು ಸರಿಯಾಗಿವೆ ಎಂಬುದನ್ನು ಪರೀಕ್ಷಿಸಿ. 4 ಪ್ಲಸ್ ಪುಷ್ಪವರ್ಣ 90 ಪ್ಲಸ್ ಬ್ರಾಕೆಟ್ ಮೈನಸ್ 11 ಪುಷ್ಪವರ್ಣ = ಬ್ರಾಕೆಟ್ 34 ಪ್ಲಸ್ 90 ಪ್ಲಸ್ ಬ್ರಾಕೆಟ್ ಮೈನಸ್ 11. ಇದರ ಉತ್ತರವನ್ನು ನೋಡೋದಾದರೆ 4 ಪ್ಲಸ್ ಬ್ರಾಕೆಟ್ 90 ಮೈನಸ್ 11 = 124 ಮೈನಸ್ 11. 4 ಪ್ಲಸ್ 79 = 113. 83 ಇಸ್ ನಾಟ್ ಈಕ್ವಲ್ ದೆನ್ ಈಕ್ವಲ್ ಟು 113. ಈ ಹೇಳಿಕೆಯು ತಪ್ಪಾಗಿದೆ. 21ನೇ ಪ್ರಶ್ನೆ, ರೇಷ್ಮಾ ಮತ್ತು ಜಾನನ್ನು ಮಾವಿನ ಹಣ್ಣುಗಳನ್ನು ಹಂಚಿಕೊಳ್ಳುತ್ತಿದ್ದರು. ರೇಷ್ಮಾ 2 ಎರಡನೇ 1 ಮಾವಿನ ಹಣ್ಣುಗಳನ್ನು ಹಾಗೂ ಜಾನ್ 3 ಎರಡನೇ 1 ಮಾವಿನ ಹಣ್ಣುಗಳನ್ನು ತಿಂದರು. ಹಾಗಾದರೆ ಅವರಿಬ್ಬರು ತಿಂದ ಒಟ್ಟು ಹಣ್ಣುಗಳ ಸಂಖ್ಯೆ ಎಷ್ಟು? ರೇಷ್ಮಾಳು ತಿಂದಂಥ ಮಾವಿನ ಹಣ್ಣುಗಳ ಸಂಖ್ಯೆ 2 ಎರಡನೇ 1 = 2ನೇ 5. ಜಾನನು ತಿಂದ ಮಾವಿನ ಹಣ್ಣುಗಳ ಸಂಖ್ಯೆ 3 ಎರಡನೇ 1 = 2ನೇ 7. ಒಟ್ಟು ಹಣ್ಣುಗಳ ಸಂಖ್ಯೆ 2ನೇ 5 ಪ್ಲಸ್ 2ನೇ 7 = 2ನೇ 9.
ನೆಕ್ಸ್ಟ್ ಪ್ರಶ್ನೆ, ವರುಣ್ ಹಾಗೂ ರಾಧಾ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರುಣ್ ಮೊದಲನೇ ಸುತ್ತಿನಲ್ಲಿ 3 ಅಂಕ, ಎರಡನೇ ಸುತ್ತಿನಲ್ಲಿ 0 ಅಂಕ, ಮೂರನೇ ಸುತ್ತಿನಲ್ಲಿ 9 ಅಂಕಗಳನ್ನು ಗಳಿಸಿರುತ್ತಾನೆ. ರಾಧಾ ಆಯಾ ಸುತ್ತುಗಳಲ್ಲಿ 9, 0 ಮತ್ತು 3 ಅಂಕಗಳನ್ನು ಗಳಿಸಿರುತ್ತಾಳೆ. ಹಾಗಾದರೆ ಅವರಿಬ್ಬರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದವರು ಯಾರು? ಇದರ ಉತ್ತರವನ್ನು ನೋಡಿದರೆ ವರುಣ್ ಗಳಿಸಿದ ಒಟ್ಟು ಅಂಕಗಳು 3 + 0 + 9 3 + 9 12. ರಾಧಾ ಗಳಿಸಿದ ಒಟ್ಟು ಅಂಕಗಳು 9 + (0 + 3) 9 + 3 12. ಇಬ್ಬರು ಸಮಾನ ಅಂಕಗಳನ್ನು ಗಳಿಸಿದ್ದಾರೆ. ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 5. ಈ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿರಿ. 23ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಆಕೃತಿಯಂತೆ ಹೊರ ಚೌಕದ ಬಾಹು 6 ಸೆಂಟಿಮೀಟರ್ ಮತ್ತು ಪ್ರತಿಯೊಂದು ಚಿಕ್ಕ ಚೌಕದ ಬಾಹು 2 ಸೆಂಟಿಮೀಟರ್ ಇರುವಂತೆ ಒಂದು ಆಕೃತಿಯನ್ನು ರಚಿಸಿ. ಇದರ ಆಕೃತಿಯನ್ನು ಬಿಡಿಸಲಾಗಿದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಮೇಲಿನ ಚಿತ್ರಗಳಲ್ಲಿ ಕೆಳಗಿನ ಅಂಶಗಳನ್ನು ಹೊಂದಿರುವ ಚಿತ್ರಗಳನ್ನು ಗುರುತಿಸಿ. ಎ, ಬಿ, ಸಿ ಮತ್ತು ಡಿ ಚಿತ್ರಗಳನ್ನು ಕೊಡಲಾಗಿದೆ. ಇಲ್ಲಿ ಪ್ರಶ್ನೆಗಳು ಕೂಡ ಇದ್ದಾವೆ. ಎ, ಇದರ ರೇಖಾ ಸಮಮಿತಿ. ಇಲ್ಲಿ ಎರಡನೇದು ರೇಖಾ ಸಮಮಿತಿ ಮತ್ತು ಭ್ರಮಣ ಸಮಮಿತಿ. ನೆಕ್ಸ್ಟ್ ಭ್ರಮಣ ಸಮಮಿತಿ ಮಾತ್ರ ಹೊಂದಿರುವ ಆಕೃತಿ, ರೇಖಾ ಸಮಮಿತಿ ಹಾಗೂ ಭ್ರಮಣ ಸಮಮಿತಿ ಹೊಂದಿರದ ಚಿತ್ರ. ಇದರ ಉತ್ತರವನ್ನು ನೋಡಿದರೆ ಒಂದನೇ ದಿಕ್ಕೆ ಎ, ಎರಡನೇ ದಿಕ್ಕೆ ಬಿ, ಮೂರನೇ ದಿಕ್ಕೆ ಡಿ, ನಾಲ್ಕನೇ ದಿಕ್ಕೆ ಸಿ. ಧನ್ಯವಾದಗಳು.